ಇದು ಮಂಡ್ಯದ ಕಥೆಯಾದರೆ ಈ ಕಡೆ ದಾವಣಗೆರೆಯಲ್ಲೂ ಕೂಡ ಇಂಥದ್ದೇ ಜಾಲವೊಂದನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ದಾವಣಗೆರೆಯಲ್ಲಿ ಸಿಂಥೆಟಿಕ್ ಡ್ರಗ್ ಅನ್ನ ಮಾರಾಟ ಮಾಡ್ತಾ ಇದ್ದಂಥ ಜಾಲ ಪತ್ತೆಯಾಗಿದೆ. ಉದ್ಯಮಿಗಳು, ಗುತ್ತಿಗೆದಾರರೇ ಇವರ ಟಾರ್ಗೆಟ್ ಆಗಿದ್ರು. ರಾಜಸ್ಥಾನ ಮೂಲದ ಆರೋಪಿಗಳಿಂದ ಡ್ರಗ್ಸ್ ಖರೀದಿ ಮಾಡ್ತಾ ಇದ್ರು. ಈ ಪ್ರಕರಣದಲ್ಲಿ ಒಟ್ಟು 8 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜಮೀರ್ ಆಪ್ತ ಅನ್ವರ್ ಪಾಷಾ ಈತನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಡಿಸೆಂಬರ್ 22ನೇ ತಾರೀಕು ಜೆಎಚ್ ಪಟೇಲ್ ಬಡಾವಣೆಯ ಪಾರ್ಕ್ನಲ್ಲಿ ದಾಳಿ ಮಾಡಿ ಅರೆಸ್ಟ್ ಮಾಡಿರೋದು. ಇನ್ನು ಈ ಜಾಲದ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ 10,90,000 ಗ್ರಾಂ MDMA, 200 ಗ್ರಾಂ OPM ಜಪ್ತಿಯಾಗಿದೆ. ಕಾಂಗ್ರೆಸ್ ನಾಯಕ ವೇದಮೂರ್ತಿ, ದಾವಣಗೆರೆಯ ದೇವ್ ಕಿಶನ್, ರಾಜಸ್ಥಾನದ ರಾಮ್ ಸ್ವರೂಪ್, ದೋಲಾರಾಮ್ ಇವರೆಲ್ಲ ಅರೆಸ್ಟ್ ಆಗಿರುವಂತಹ ಆರೋಪಿಗಳು. ಇವರನ್ನು ವಿಚಾರಣೆ ಮಾಡಿದಾಗ ಉದ್ಯಮಿಗಳು, ಗುತ್ತಿಗೆದಾರರು ಇವರು ನಮ್ಮಿಂದ ಡ್ರಗ್ಸ್ ಖರೀದಿ ಮಾಡ್ತಾ ಇದ್ರು ಅಂತ ಆರೋಪಿಗಳು ಹೇಳಿದ್ದಾರೆ. ಅನ್ವರ್ ಪಾಷಾ ಜಮೀರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ, ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗಿರೋದು. ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಕಾರ್ಯಾಚರಣೆ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಂಡಂತ ಇಬ್ಬರು, ಕಾಂಗ್ರೆಸ್ ನಾಯಕ ವೇದಮೂರ್ತಿ, ಇನ್ನೊಬ್ಬ ಜಮೀರ್ ಜೊತೆಗೆ ಗುರುತಿಸಿಕೊಂಡಂತ ವ್ಯಕ್ತಿ. ವೇದಮೂರ್ತಿ SS ಮಲ್ಲಿಕಾರ್ಜುನ್ ಜೊತೆಗಿದ್ದಾರೆ. ಅನ್ವರ್ ಪಾಷಾ ಜಮೀರ್ ಅಹಮದ್ ಖಾನ್ ಜೊತೆಗಿರುವಂತ ಫೋಟೋಗಳು ಸಿಕ್ಕಿದೆ. ಇವರಿಂದ ಜಪ್ತಿಯಾಗಿದ್ದು MDMA ಕ್ರಿಸ್ಟಲ್ಸು, 200 ಗ್ರಾಂನಷ್ಟು OPM. ಮಾರಾಟ ಯಾರಿಗಾಗ್ತಿತ್ತು ಅಂತ ವಿಚಾರಣೆ ಮಾಡಿದಾಗ ಉದ್ಯಮಿಗಳು, ಗುತ್ತಿಗೆದಾರರೆಲ್ಲ ನಮ್ಮ ಕಸ್ಟಮರ್ರು ಅಂತ ಆರೋಪಿಗಳು ಹೇಳಿಕೊಂಡಿದ್ದಾರೆ. NDPS ಆಕ್ಟ್ ಪ್ರಕಾರ ಮಾರಾಟಗಾರರು ಮತ್ತು ಕನ್ಸ್ಯೂಮರ್ ಇಬ್ಬರ ಮೇಲೂ ಕೂಡ ಕೇಸ್ ಹಾಕೋದಕ್ಕೆ ಅವಕಾಶ ಇದೆ. NDPS ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನಿನ್ನೆ ಕೂಡ 4 ಜನರನ್ನು ಬಂಧಿಸಿದ್ದೇವೆ. ಪರಶುರಾಮ್, ಕೃಷ್ಣಮೂರ್ತಿ ಸಿಂಗಾರಾಮ್, ಮಂಜುನಾಥ್ ಮತ್ತು ಅನ್ವರ್ ಪಾಷಾ ಈ 4 ಜನರನ್ನು ವಶಕ್ಕೆ ಪಡಿಸಿಕೊಂಡು ವಿಚಾರಣೆ ಮಾಡಿದ್ದೇವೆ. ತದನಂತರ ಅವರ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿದ್ದೇವೆ. ಇಂದಿನವರನ್ನು ಯಾರು ನಾವು 4 ಜನಕ್ಕೆ ಅರೆಸ್ಟ್ ಮಾಡಿದ್ವಿ ಅವರದನ್ನು ಕೂಡ ನಾವೀಗಾಗಲೇ ವಿಚಾರಣೆಯನ್ನು ಮಾಡಿದ್ದೀವಿ. ತದನಂತರ ಇವರು ಕೂಡ ತಗೊಳ್ತಾಯಿದ್ರು ಮತ್ತು ಅವ್ರಿಗೆ ಕೂಡ ಕನ್ಸ್ಯೂಮ್ ಮಾಡ್ತಾಯಿದ್ರು ಅಂತ ಹೇಳಿ ಅವರ ಸ್ವತಃ ಬಳಕೆಗೆ ನಮಗೆ ಮಾಹಿತಿ ಇದ್ದಿದ್ದರಿಂದ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ಇದುವರೆಗೆ ಇಷ್ಟು ತನಿಖಾ ಕ್ರಮಗಳನ್ನು ಮಾಡಿದ್ದೇವೆ. ಇದುವರೆಗೆ ಒಟ್ಟು 8 ಜನರನ್ನು ಈ ಪ್ರಕರಣದಲ್ಲಿ ಬಂಧಿಸಿದ್ದೀವಿ. ರಾಜಸ್ಥಾನಿ ಮೂಲದವ್ರು ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೇವೆ, ದೋಲಾರಾಮ್ ಮತ್ತು ದೇವ್ ಕಿಶನ್ ಅಂತ. ಅದಲ್ಲದೆ ಇನ್ನಿಬ್ಬರು ಆರೋಪಿಗಳು ಕೂಡ ಮೇಯ್ನ್ ಪೆಡ್ಲರ್ಸ್ ಯಾರು ಇವ್ರಿಗೆ ಕೊಡ್ತಾಯಿದ್ರು ಅವರು ಕೂಡ ರಾಜಸ್ಥಾನ ಮೂಲದವರೇ ಅಂತ ಹೇಳಿ ತಿಳಿದು ಬಂದಿದೆ. ಅವ್ರಿಗೆ ಕೂಡ ನಾವೀಗಾಗಲೇ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅವ್ರಿಗೂ ಕೂಡ ಅರೆಸ್ಟ್ ಮಾಡುವಂತಹ ಎಲ್ಲ ಕ್ರಮಗಳನ್ನ ಕೈಗೊಳ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.